ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಬಾಲಕಾಂಡ. ಷಣ್ಮುಖನಿಗೆ ಹಾಲು ಕುಡಿಸುವುದಕ್ಕಾಗಿ ದೇವತೆಗಳು ಕೃತ್ತಿಕೆಯರೆಂಬ 6 ಮಂದಿ ದೇವಿಯರನ್ನು ನೇಮಿಸಿದರು. ಆದ್ದರಿಂದ ಕಾರ್ತಿಕೇಯನೆಂದೂ ಪಾರ್ವತಿಯ ಗರ್ಭದಿಂದ ಜಾರಿ ಬಿದ್ದವನಾದ್ದರಿಂದ ಸ್ಕಂಧ ಎಂದು ಅವನಿಗೆ ಹೆಸರಾಯಿತು. ಸುಕುಮಾರನಾಗಿ ಬೆಳೆದ ಅವನು ದೈತ್ಯರನ್ನೆಲ್ಲ ನಿಗ್ರಹಿಸಲು ಬ್ರಹ್ಮದೇವನ ಅಪ್ಪಣೆಯಂತೆ ದೇವತೆಗಳು ಸಂತೋಷದಿಂದ ಅವನನ್ನು ತಮ್ಮ ಸೇನಾಧಿಪತಿಯನ್ನಾಗಿ ಮಾಡಿಕೊಂಡರು. ಎಲೈ ರಾಮನೇ, ಇನ್ನೂ ಒಂದು ವೃತ್ತಾಂತವನ್ನು ಹೇಳುವೆನು ಕೇಳು. ಹಿಂದೆ ಸಗರನೆಂಬ ರಾಜನು ಅಯೋಧ್ಯೆಯನ್ನು ಆಳುತ್ತಿದ್ದನು. ಮಕ್ಕಳಿಲ್ಲದ ಅವನು ಭೃಗುಮನಿಯನ್ನು ಕುರಿತು ತಪಸ್ಸು ಮಾಡಿದ ಮೇಲೆ ಅವನಿಗೆ ಹಿರಿಯ ಹೆಂಡತಿಯಾದ ಕೇಶಿನಿಯಲ್ಲಿ ಅಸಮಂಜನೆಂಬ ಮಗನೂ, 2ನೆಯ ಹೆಂಡತಿಯಾದ ಸುಮತಿಯಲ್ಲಿ 60,000 ಮಕ್ಕಳೂ ಆದರು. ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದರು. ಪಾಪಿಯೂ ಸಜ್ಜನ ಬಾಧಕನೂ ಆದ ಅಸಮಂಜನು ಸಿಕ್ಕಿದ ಹುಡುಗರನ್ನು ಸರಯೂ ನದಿಯಲ್ಲಿ ಹಾಕಿ ಅವರು ಮುಳುಗುವುದನ್ನು ನೋಡಿ ಆನಂದಿಸುತ್ತಿದ್ದನು. ಇವನ ಉಪಟಳವನ್ನು ತಾಳಲಾರದೆ ರಾಜನು ಪಟ್ಟಣದಿಂದ ಓಡಿಸಿಬಿಟ್ಟನು. ಈ ಅಸಮಂಜನ ಮಗ ಅಂಶುಮಂತನೆಂಬುವನು ಪರಾಕ್ರಮಶಾಲಿಯಾಗಿ ಎಲ್ಲರಿಗೂ ಪ್ರಿಯನಾಗಿದ್ದನು. ಸಗರನು ಯಜ್ಞವೊಂದನ್ನು ಮಾಡಲು ಸಂಕಲ್ಪಿಸಿ ಅಂಶುಮಂತನನ್ನು ಯಜ್ಞಾಶ್ವದೊಂದಿಗೆ ದಿಗ್ವಿಜಯಕ್ಕೆ ಕಳುಹಿಸಿದನು. ಯಜ್ಞ ನಡೆಯುತ್ತಿರಬೇಕಾದರೆ ಇಂದ್ರನು ರಾಕ್ಷಸ ವೇಷವನ್ನು ಧರಿಸಿ ಯಜ್ಞಾಶ್ವವನ್ನು ಕದ್ದೊಯ್ದನು. ಸಗರನ 60,000 ಮಕ್ಕಳೂ ಯಜ್ಞಭಂಗವಾಗದಂತೆ ಕುದುರೆಯನ್ನು ಆದಷ್ಟು ಬೇಗ ತರಬೇಕೆಂದು ಭೂಮಿಯನ್ನೆಲ್ಲ ಹುಡುಕಿ ಅದು ಕಾಣದಿರಲು ಭೂಮಿಯನ್ನು ಪಾತಾಳದವರೆಗೂ ಅಗೆದರು. ಅಲ್ಲಿ ಭೂಮಂಡಲವನ್ನು 4 ದಿಕ್ಕಿನಲ್ಲಿ ಹೊತ್ತಿರುವ ವಿರೂಪಾಕ್ಷ, ಮಹಾಪದ್ಮ, ಸೌಮನಸ, ಭದ್ರ ಎಂಬ 4 ದಿಗ್ಗಜಗಳನ್ನು ಕಂಡರು. ಇನ್ನೂ ಅಗೆಯುತ್ತಾ ಹೋಗಲು ಅಲ್ಲಿ ಕಪಿಲ ಮಹರ್ಷಿಯ ರೂಪದಲ್ಲಿರುವ ಶ್ರೀಮನ್ನಾರಾಯಣನನ್ನು ಕಂಡರು. ಅವನ ಸಮೀಪದಲ್ಲಿಯೇ ಆ ಕುದುರೆಯು ಮೇಯುತ್ತಿತ್ತು. ಅವನೇ ಕಳ್ಳನೆಂದು ತೀರ್ಮಾನಿಸಿ ಅವನ ಮೇಲೇರಿ ಹೋಗಲು ಕಪಿಲನು ಹುಂಕಾರ ಮಾತ್ರದಿಂದಲೇ ಅವರೆಲ್ಲರನ್ನೂ ಭಸ್ಮ ಮಾಡಿಬಿಟ್ಟನು. ಎಷ್ಟು ಕಾಲವಾದರೂ ತನ್ನ ಮಕ್ಕಳು ಬಾರದಿರಲು ಸಗರನು ಅವರನ್ನು ಹುಡುಕಿಕೊಂಡು ಬರುವಂತೆ ತನ್ನ ಮೊಮ್ಮಗನನ್ನು ಕಳುಹಿಸಿದನು. ಅವನು ತನ್ನ ಚಿಕ್ಕಪ್ಪಂದಿರು ಹೋದ ದಾರಿಯಲ್ಲೇ ಹೋಗುತ್ತಾ ದಿಗ್ಗಜಗಳನ್ನು ಕಂಡನು. ಅವುಗಳು ಇವನ ವಿನಯಶೀಲತೆಗೆ ಮೆಚ್ಚಿ ದಾರಿ ತೋರಿಸಿದವು. ಅಂಶುಮಂತನು ಮುಂದಕ್ಕೆ ಹೋಗಿ ತನ್ನ ಚಿಕ್ಕಪ್ಪಂದಿರು ಭಸ್ಮವಾಗಿರುವ ಸ್ಥಳಕ್ಕೆ ಬಂದು ಅಲ್ಲಿ ಯಜ್ಞಾಶ್ವವು ಮೇಯುತ್ತಿರುವುದನ್ನು ಕಂಡನು. ಗತಿಸಿದ ತನ್ನ ಚಿಕ್ಕಪ್ಪಂದಿರಿಗೆ ತರ್ಪಣ ಕೊಡುವುದಕ್ಕಾಗಿ ಅವನು ನೀರನ್ನು ಹುಡುಕುತ್ತಿರಲು ಅಲ್ಲಿದ್ದ ಪಕ್ಷಿರಾಜನಾದ ಗರುಡನು ಅಸಮಾನ ಮಹಿಮನಾದ ಕಪಿಲನಿಂದ ದಗ್ಧವಾಗಿರುವ ಇವರ ಭಸ್ಮವನ್ನು ದೇವಗಂಗೆಯಿಂದ ನೆನೆಸಿದರೆ ಅವರಿಗೆ ಸ್ವರ್ಗಪ್ರಾಪ್ತಿಯಾಗುವುದು ಎಂದನು. ಅಂಶುಮಂತನು ಮೊದಲು ಕುದುರೆಯನ್ನು ಕರೆತಂದು ಸಗರನ ಯಜ್ಞವನ್ನು ಪೂರ್ತಿಗೊಳಿಸಿದನು. ಆದರೆ ಗಂಗೆಯನ್ನು ತರುವುದು ಹೇಗೆ ಎಂದು ತೋರದ ಸಗರನು ಹಾಗೆಯೇ ಕಾಲವಾದನು. ಸಗರನ ನಂತರ ರಾಜನಾದ ಅಂಶುಮಂತನಿಗೆ ದಿಲೀಪನೆಂಬ ಮಗನು ಹುಟ್ಟಿದನು. ಇವರಿಬ್ಬರಿಗೂ ಗಂಗೆಯನ್ನು ತರುವುದು ಹೇಗೆಂಬುದೇ ತಿಳಿಯಲಿಲ್ಲ. ದಿಲೀಪನ ಮಗನಾದ ಭಗೀರಥನೆಂಬ ರಾಜನು ಮಕ್ಕಳನ್ನು ಪಡೆಯುವುದಕ್ಕಾಗಿಯೂ ಮತ್ತು ಗಂಗೆಯನ್ನು ಭೂಮಿಗೆ ತರುವ ಉದ್ದೇಶದಿಂದಲೂ ಹಿಮವತ್ ಪರ್ವತದಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದನು. ಈ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ದೇವಲೋಕದಿಂದ ಬೀಳುವ ಗಂಗೆಯ ರಭಸವನ್ನು ಭೂಮಿಯು ತಡೆದುಕೊಳ್ಳಲಾರದೆಂದೂ ಇದಕ್ಕಾಗಿ ಪರಮೇಶ್ವರನನ್ನು ಪ್ರಾರ್ಥಿಸಬೇಕೆಂದೂ ಹೇಳಿ ಅಂತರ್ಧಾನನಾದನು. ಅನಂತರ ಭಗೀರಥನು ಮಹೇಶ್ವರನನ್ನು ಕುರಿತು ಘೋರ ತಪಸ್ಸನ್ನು ಮಾಡಲು ಇವನ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ತಾನು
ಗಂಗೆಯನ್ನು ತಲೆಯ ಮೇಲೆ ಧರಿಸುವೆನೆಂದು ಒಪ್ಪಿಕೊಂಡನು. ತಾನು ಭೂಮಿಗಿಳಿದು ಬರಬೇಕಾದುದಕ್ಕಾಗಿ ಕೋಪಗೊಂಡ ಹಿಮವಂತನ ಮಗಳಾದ ಗಂಗೆಯು ಶಿವನನ್ನೂ ಕೊಚ್ಚಿಕೊಂಡು ಪಾತಾಳಕ್ಕೆ ಹೋಗುವೆನೆಂದು ಯೋಚಿಸಿ ಮಹಾವೇಗದಿಂದ ಶಿವನತ್ತ ಶಿರಸ್ಸಿನ ಮೇಲೆ ಧುಮ್ಮಿಕ್ಕಿದಳು. ಆದರೆ ಶಿವನ ಶಿರಸ್ಸಿನಿಂದ ತಪ್ಪಿಸಿಕೊಳ್ಳಲಾರದೆ ಅವನ ಜಟೆಯಲ್ಲಿಯೇ ಅವಳು ಸೆರೆಯಾಗಿರಬೇಕಾಯಿತು. ಭಗೀರಥನು ಗಂಗೆಯನ್ನು ಕಾಣದೆ ಪುನಃ ಘೋರವಾದ ತಪಸ್ಸನ್ನು ಆಚರಿಸಲು ಈಶ್ವರನು ಜಟೆಯಿಂದ ಗಂಗೆಯನ್ನು ಬಿಂದು ಸರೋವರದ ಕಡೆಗೆ ಬಿಟ್ಟುಬಿಟ್ಟನು. ಹೀಗೆ ಬಿಡಲ್ಪಟ್ಟ ಗಂಗೆಯು 7 ಸೀಳುಗಳಾಗಿ 3 ಸೀಳುಗಳನ್ನು ಪೂರ್ವಕ್ಕೂ 3 ಸೀಳುಗಳನ್ನು ಪಶ್ಚಿಮಕ್ಕೂ ಹರಿಸಿ 7ನೆಯ ಸೀಳಿನ ರೂಪದಲ್ಲಿ ಭಗೀರಥನನ್ನು ಹಿಂಬಾಲಿಸಿತು. ಈ ಅಚ್ಚರಿಯ ಗಂಗಾವತರಣವನ್ನು ದೇವತೆಗಳೂ ಋಷಿಗಳೂ ಮಾನವರೂ ಕುತೂಹಲದಿಂದ ನೋಡುತ್ತಿದ್ದರು. ಈಶ್ವರನ ತಲೆಯ ಮೇಲಿಂದ ಬಿದ್ದ ಗಂಗೆಯನ್ನು ಬಹಳ ಪವಿತ್ರ ಎಂದೆಣಿಸಿ ಎಲ್ಲರೂ ಅದನ್ನು ಸ್ಪರ್ಶ ಮಾಡಿದರು. ಶಾಪಗ್ರಸ್ತರಾಗಿ ಭೂಮಿಗೆ ಬಿದ್ದವರು ಅದರಲ್ಲಿ ಸ್ನಾನ ಮಾಡಿ ಪುನೀತರಾಗಿ ತಮ್ಮ ತಮ್ಮ ಲೋಕಗಳಿಗೆ ಹೋಗಿ ಸೇರಿದರು. ದೇವರಥದಲ್ಲಿ ಕುಳಿತಿದ್ದ ಭಗೀರಥನು ಮುಂದೆ ಮುಂದೆ ಹೋದಂತೆಲ್ಲ ಗಂಗೆಯು ಅವನ ಹಿಂದೆ ಹರಿದು ಬಂದಳು. ಹೀಗೆ ಹೋಗುತ್ತಿರುವಾಗ ಯಜ್ಞಕರ್ಮದಲ್ಲಿ ನಿರತನಾಗಿದ್ದ ಜಹ್ನು ಎಂಬ ಮಹರ್ಷಿಯ ಆಶ್ರಮವನ್ನು ಗಂಗೆಯು ಮುಳುಗಿಸಿಬಿಡಲು ಕೋಪಗೊಂಡ ಅವನು ಆ ಗಂಗೆಯನ್ನು ಆಪೋಷಣವಾಗಿ ಕುಡಿದು ಬಿಟ್ಟನು. ಆಗ ದೇವತೆಗಳೂ ಋಷಿಗಳೂ ಅವನನ್ನು ಪೂಜಿಸಿ ಗಂಗೆಯನ್ನು ಮಗಳೆಂದು ಭಾವಿಸು ಎಂದು ಬೇಡಿಕೊಳ್ಳಲು ಸಂತುಷ್ಟನಾದ ಅವನು ಗಂಗೆಯನ್ನು ತನ್ನ ಕಿವಿಯಿಂದ ಹೊರಕೆ ಬಿಟ್ಟನು. ಹೀಗೆ ಜಾಹ್ನವಿ ಎಂಬ ಹೆಸರನ್ನು ಪಡೆದ ಗಂಗೆಯು ಪುನಃ ಭಗೀರಥನನ್ನು ಹಿಂಬಾಲಿಸಿ ಹೊರಟಳು. ಭಗೀರಥನು ಪಾತಾಳವನ್ನು ಪ್ರವೇಶಿಸಿ ಸಗರಪುತ್ರರ ಭಸ್ಮರಾಶಿಯು ಬಿದ್ದಿದ್ದಲ್ಲಿಗೆ ಬರಲು ಗಂಗೆಯು ಆ ಭಸ್ಮವನ್ನು ತೋಯಿಸಿದಾಗ ಅವರೆಲ್ಲರೂ ತಮ್ಮ ಪಾಪವನ್ನು ಕಳೆದುಕೊಂಡು ಸ್ವರ್ಗವನ್ನು ಸೇರಿದರು. ಹೀಗೆ ಭಗೀರಥನಿಂದ ತರಲ್ಪಟ್ಟಿದ್ದರಿಂದ ಗಂಗೆಗೆ ಭಾಗೀರಥಿ ಎಂದೂ ಹೆಸರಾಯಿತು ಎಂದನು. ರಾಮಲಕ್ಷ್ಮಣರು ವಿಶ್ವಾಮಿತ್ರನು ಹೇಳಿದ ಆ ಅದ್ಭುತವಾದ ಗಂಗಾವತರಣ ವೃತ್ತಾಂತವನ್ನು ಕುರಿತು ಯೋಚಿಸುತ್ತಾ ರಾತ್ರಿಯನ್ನು ಕಳೆದರು. ಬೆಳಗ್ಗೆ ಸ್ನಾನಾಹ್ನಿಕಗಳೆಲ್ಲ ಮುಗಿದ ಮೇಲೆ ಎಲ್ಲರೂ ನಾವೆಯಲ್ಲಿ ಗಂಗಾ ನದಿಯನ್ನು ದಾಟಿ ಉತ್ತರದಲ್ಲಿದ್ದ ವಿಶಾಲವೆಂಬ ಪಟ್ಟಣವನ್ನು ಸೇರಿದರು. ವಿಶ್ವಾಮಿತ್ರನು, ರಾಮ, ಇಲ್ಲಿನ ಕಥೆಯನ್ನು ಹೇಳುವೆನು ಕೇಳು. ಹಿಂದೆ ಕೃತಯುಗದಲ್ಲಿ ದ್ವಿತೀಯ ಪುತ್ರರಾದ ದೈತ್ಯರು ಬಲವಂತರಾಗಿಯೂ ಅದಿತಿಯ ಪುತ್ರರಾದ ದೇವತೆಗಳು ಧರ್ಮಬುದ್ಧಿಯುಳ್ಳವರಾಗಿಯೂ ಇದ್ದರು. ಅವರುಗಳೆಲ್ಲ ಜರಾಮರಣರಹಿತರಾಗಿ ರೋಗವಿಲ್ಲದೆ ಇರಲು ಕ್ಷೀರ ಸಮುದ್ರವನ್ನು ಕಡೆಯಲು ಮನಸ್ಸು ಮಾಡಿದರು. ಮಂದರ ಪರ್ವತವನ್ನು ಕಡಗೋಲನ್ನಾಗಿಯೂ ಆದಿಶೇಷನನ್ನು ಹಗ್ಗವನ್ನಾಗಿಯೂ ಬಳಸಿಕೊಂಡು ಕಡೆದಾಗ ಆದಿಶೇಷನಿಂದ ಕಕ್ಕಲ್ಪಟ್ಟ ಹಾಲಾಹಲವೆಂಬ ವಿಷವು ಹುಟ್ಟಿತು. ದೇವತೆಗಳೂ ವಿಷ್ಣುವೂ ಆ ವಿಷದಿಂದ ತಮ್ಮನ್ನು ಕಾಪಾಡುವಂತೆ ಶಂಕರನನ್ನು ಪ್ರಾರ್ಥಿಸಲು ಅವನು ಅದನ್ನು ಆಪೋಷಣವಾಗಿ ಕುಡಿದುಬಿಟ್ಟನು. ಮಥನವು ಮುಂದುವರೆದಂತೆ ಮಂದರ ಪರ್ವತವು ಪಾತಾಳಕ್ಕೆ ಇಳಿಯಲು ಮಹಾವಿಷ್ಣುವು ಕೂರ್ಮಾವತಾರವನ್ನು ತಾಳಿ ಅದನ್ನು ಬೆನ್ನ ಮೇಲೆ ಎತ್ತಿ ಹಿಡಿದನು. ಹೀಗೆ ಕಡೆದಾಗ ಕ್ಷೀರ ಸಮುದ್ರದಿಂದ ಧನ್ವಂತರಿ, ಅಪ್ಸರ ಸ್ತ್ರೀಯರು, ವರುಣಪುತ್ರಿಯಾದ ವಾರುಣಿ ಹುಟ್ಟಿದರು. ದೇವತೆಗಳು ವಾರುಣಿಯನ್ನು ಕೈ ಹಿಡಿದುದರಿಂದ ಅವರಿಗೆ ಸುರರೆಂದು ಹೆಸರಾಯಿತು. ಅನಂತರ ಉಚ್ಚೈಶ್ರವಸ್ಸೆಂಬ ಕುದುರೆಯೂ ಕೌಸ್ತುಭವೆಂಬ ರತ್ನವೂ ಹುಟ್ಟಿದವು. ಕೊನೆಗೆ ಅಮೃತ ಹುಟ್ಟಿತು. ಈ ಅಮೃತದ ಕಾರಣವಾಗಿ ದೇವತೆಗಳಿಗೂ ದೈತ್ಯರಿಗೂ ಕಾದಾಟ ಉಂಟಾಯಿತು. ಇದನ್ನು ತಪ್ಪಿಸಲು ವಿಷ್ಣುವು ಮೋಹಿನಿಯ ರೂಪವನ್ನು ಧರಿಸಿ ಆ ಅಮೃತವನ್ನು ಅಲ್ಲಿಂದ ಅಪಹರಿಸಿದನು. ಇಂದ್ರನು ದೈತ್ಯರನ್ನೆಲ್ಲ ಹೊಡೆದೋಡಿಸಿ ನಿರುಪಾಧಿಕವಾಗಿ ರಾಜ್ಯವಾಳತೊಡಗಿದನು. ಹೀಗೆ ತನ್ನ ಮಕ್ಕಳು ಸೋಲಿಸಲ್ಪಟ್ಟು ಹತರಾದುದರಿಂದ ದುಃಖಿತಳಾದ ದಿತಿಯು
ಪತಿಯಾದ ಕಶ್ಯಪನನ್ನು ಬೇಡಿ ಇಂದ್ರನನ್ನು ಕೊಲ್ಲತಕ್ಕ ಮಗುವೊಂದನ್ನು ಗರ್ಭದಲ್ಲಿ ಧರಿಸಿದಳು. ಅನಂತರ ಕುಶಪ್ಲವನವೆಂಬ ಸ್ಥಳದಲ್ಲಿ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದ ಆ ದ್ವಿತೀಯ ಸೇವೆಯನ್ನು ಇಂದ್ರನು ಶ್ರದ್ಧೆಯಿಂದ ಮಾಡತೊಡಗಿದನು. ಹೀಗೆ ದಿನಗಳು ಕಳೆದು ಮಗುವಿನ ಜನನಕ್ಕೆ ಇನ್ನೂ ಸ್ವಲ್ಪ ಕಾಲವಿರುವಾಗ ಒಂದು ದಿನ ಮಧ್ಯಾಹ್ನ ದಿತಿಯು ತಲೆಯನ್ನಿಡಬೇಕಾದ ದಿಕ್ಕಿಗೆ ಕಾಲನ್ನಿಟ್ಟು ನಿದ್ರಿಸಿದಳು. ಹೀಗೆ ಮಾಡಿ ಅಶುಚಿಗೊಂಡ ಆಕೆಯ ಗರ್ಭವನ್ನು ಇಂದ್ರನು ಪ್ರವೇಶಿಸಿ ಅಲ್ಲಿ ಅಳುತ್ತಿದ್ದ ಮಗುವನ್ನು ಮಾರುದ ಮಾರುದ ಎಂದು ಸಮಾಧಾನಪಡಿಸುತ್ತಾ ಅದನ್ನು 7 ಭಾಗಗಳಾಗಿ ಒಡೆದು ಬಿಟ್ಟನು. ಅಷ್ಟರಲ್ಲಿ ದಿತಿಯು ಎಚ್ಚರಗೊಂಡು ಕೊಲ್ಲಬೇಡ ಎಂದು ಕೂಗಿಕೊಂಡಳು. ಇಂದ್ರನು ತಾಯಿಗೆ ಕೈ ಮುಗಿದು, ನೀನು ಅಶುಚಿಯಾದ ಸಮಯದಲ್ಲಿ ನಾನು ನನ್ನ ಶತ್ರುವನ್ನು ಕೊಂದಿರುವೆ, ನನ್ನನ್ನು ಕ್ಷಮಿಸು ಎಂದು ವಿನಯದಿಂದ ಪ್ರಾರ್ಥಿಸಿದನು. ತನ್ನ ತಪ್ಪಿನಿಂದಾಗಿಯೇ ಗರ್ಭವು ನಾಶವಾಯಿತೆಂದು ಅರಿತ ದಿತಿಯು ಇದರಿಂದಲೂ ಲೋಕಕ್ಕೆ ಉಪಕಾರವಾಗಲೆಂದು ಆ 7 ಚೂರುಗಳನ್ನೂ ನೀವು 7 ಮಾರುತಗಳಾಗಿರಿ ಎಂದು ಹರಸಿದಳು. ಆ ಮರುತ್ತುಗಳು ಹುಟ್ಟಿದ ಸ್ಥಳವೇ ಇದು. ಅಲ್ಲದೆ ಇಕ್ಷ್ವಾಕು ರಾಜನಿಗೆ ಆಲಂಬುಸಾ ಎಂಬ ಪತ್ನಿಯಲ್ಲಿ ಹುಟ್ಟಿದ ವಿಶಾಲನೆಂಬ ಮಗನು ಕಟ್ಟಿಸಿದ ನಗರವಿದು. ಈ ವಿಶಾಲನ ಮಗನು ಹೇಮಚಂದ್ರ, ಅವರ ಮಗ ಸುಚಂದ್ರ, ಸುಚಂದ್ರನ ಮಗ ಧೂಮ್ರಾಶ್ವ, ಅವನ ಮಗ ಸೃಂಜಯ, ಸೃಂಜಯನ ಮಗ ಸಹದೇವ, ಅವನ ಮಗ ಕುಶಾಶ್ವ, ಕುಶಾಶ್ವನ ಮಗ ಸೋಮದತ್ತ, ಅವನ ಮಗ ಕಾಕುತ್ಸ್ಥ. ಈ ಕಾಕುತ್ಸ್ಥನ ಮಗನೇ ಈಗ ಈ ಪಟ್ಟಣವನ್ನು ಆಳುತ್ತಿರುವ ಸುಮತಿ ಎಂಬ ರಾಜ. ನಾವು ಈ ರಾತ್ರಿ ಇಲ್ಲಿಯೇ ಇರೋಣ ಎನ್ನುವಷ್ಟರಲ್ಲಿ ಸುಮತಿ ಮಹಾರಾಜನೇ ಮಂತ್ರಿ ಪುರೋಹಿತರೊಡಗೂಡಿ ಬಂದು ಇವರನ್ನು ಪೂಜಿಸಿ ಕರೆದೊಯ್ದನು. ಆ ರಾತ್ರಿ ಸುಮತಿಯ ಆತಿಥ್ಯವನ್ನು ಸ್ವೀಕರಿಸಿದ ಅವರೆಲ್ಲರೂ ಬೆಳಗ್ಗೆ ಮಿಥಿಲಾ ಪಟ್ಟಣದ ಕಡೆಗೆ ಹೊರಟರು. ಮಿಥಿಲೆಯ ಸಮೀಪಕ್ಕೆ ಬಂದಾಗ ಅಲ್ಲಿ ಜನರಹಿತವಾಗಿದ್ದ ಹಳೆಯ ಉಪವನವೊಂದರಲ್ಲಿ ಒಂದು ಆಶ್ರಮವು ಕಾಣಿಸಿತು. ರಾಮನು ಅದೇನೆಂದು ಕೇಳಲು ವಿಶ್ವಾಮಿತ್ರನು, ರಾಘವ, ಇದು ಪೂರ್ವದಲ್ಲಿ ಗೌತಮನೆಂಬ ಋಷಿಯ ಆಶ್ರಮವಾಗಿತ್ತು. ಪತ್ನಿಯಾದ ಅಹಲ್ಯೆಯೊಂದಿಗೆ ಆತನು ಇಲ್ಲಿ ಬಹುಕಾಲ ತಪಸ್ಸು ಮಾಡಿಕೊಂಡಿದ್ದನು. ಒಂದು ಸಲ ಗೌತಮನಿಲ್ಲದಿರುವ ಸಮಯದಲ್ಲಿ ಇಂದ್ರನು ಗೌತಮನ ವೇಷವನ್ನು ಧರಿಸಿಕೊಂಡು ಬಂದು ಅಹಲ್ಯೆಯೊಡನೆ ರಾತ್ರಿಯನ್ನು ಕಳೆದನು. ಇವನು ವೇಷಧಾರಿಯಾದ ಇಂದ್ರನೆಂದು ತಿಳಿದರೂ ಅವಳು ದುರ್ಬುದ್ಧಿಯಿಂದ ಸುಮ್ಮನಿದ್ದಳು. ಬೆಳಗಿನ ಜಾವಕ್ಕೆ ಇಂದ್ರನು ಎದ್ದು ಹೊರಡುವಷ್ಟರಲ್ಲಿ ಎದುರಿಗೇ ಬಂದ ಗೌತಮನು ಇವನನ್ನು ನೋಡಿ ಕೋಪದಿಂದ ಶಪಿಸಲು ಇಂದ್ರನ ವೃಷಣಗಳು ಭೂಮಿಗೆ ಬಿದ್ದು ಹೋದವು. ಅನಂತರ ಗೌತಮನು ಅಹಲ್ಯೆಯನ್ನು, ದುರಾಚಾರಿಣಿಯೇ, ನೀನು ವಾಯುಭಕ್ಷಕಳಾಗಿ ಅದೃಶ್ಯಳಾಗಿದ್ದು ಇಲ್ಲಿಯೇ ಧೂಳಿನಲ್ಲಿ ಮಲಗಿರು. ಮುಂದೆ ದಶರಥ ಪುತ್ರನಾದ ರಾಮನು ಇಲ್ಲಿಗೆ ಬಂದಾಗ ನೀನು ಪರಿಶುದ್ಧಳಾಗಿ ನಿನ್ನ ಮೊದಲಿನ ರೂಪವನ್ನು ಪಡೆಯುವೆ ಎಂದು ಶಪಿಸಿ ತಾನು ತಪಸ್ಸಿಗಾಗಿ ಹಿಮಾಲಯ ಪರ್ವತಕ್ಕೆ ಹೊರಟು ಹೋದನು. ರಾಮ, ಈಗ ನೀನು ಈ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಯೆಯನ್ನು ಉದ್ಧರಿಸು ಎಂದನು. ಅಂತೆಯೇ ಅವರು ಆಶ್ರಮವನ್ನು ಪ್ರವೇಶಿಸಲಾಗಿ ಅದೃಶ್ಯಳಾಗಿದ್ದ ಅಹಲ್ಯೆಯು ಮನುಷ್ಯ ರೂಪವನ್ನು ಪಡೆದಳು. ರಾಮಲಕ್ಷ್ಮಣರು ಅವಳಿಗೆ ನಮಸ್ಕರಿಸಿದರು. ಅವಳು ಗೌತಮನ ಮಾತನ್ನು ಜ್ಞಾಪಿಸಿಕೊಂಡು ಅವರುಗಳಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿದಳು. ಆಗ ದೇವದುಂದುಭಿ ಮೊಳಗಿತು, ಪುಷ್ಪವೃಷ್ಟಿಯಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದು ಸೇರಿದ ಗೌತಮನು ರಾಮನನ್ನು ವಿಧಿವತ್ತಾಗಿ ಸತ್ಕರಿಸಿ ಅನಂತರ ಅಹಲ್ಯೆಯೊಡಗೂಡಿ ತಪಸ್ಸಿಗೆ ಹೊರಟು ಹೋದನು. ಅನಂತರ
ಅವರು ಉತ್ತರಾಭಿಮುಖವಾಗಿ ನಡೆದು ಜನಕನ ಯಜ್ಞಶಾಲೆಯನ್ನು ಸೇರಿದರು. ಅಲ್ಲಿನ ಏರ್ಪಾಡುಗಳನ್ನೆಲ್ಲ ನೋಡಿ ರಾಮನಿಗೆ ಅಚ್ಚರಿ. ಸಾವಿರಾರು ವೇದ ಪಾರಂಗತರಾದ ಬ್ರಾಹ್ಮಣರು ನೆರೆದಿರುವರು. ಅನೇಕಾನೇಕ ಋಷ್ಯಾಶ್ರಮಗಳು ಕಟ್ಟಲ್ಪಟ್ಟಿರುವುವು. ಯಜ್ಞಕ್ಕೆ ಬೇಕಾದ ಸಂಭಾರ ಸರಂಜಾಮುಗಳು ಪರ್ವತಗಳ ಹಾಗೆ ಬಿದ್ದಿರುವುವು. ವಿಶ್ವಾಮಿತ್ರನು ಅಲ್ಲಿಯೇ ನೀರು ಸಮೀಪವಿರುವ ಹಾಗೂ ಅಷ್ಟಾಗಿ ಜನರಿಲ್ಲದ ಒಂದು ಸ್ಥಳದಲ್ಲಿ ತಂಗಿದನು. ಅಷ್ಟರಲ್ಲಿ ಜನಕನಿಗೆ ಇವನು ಬಂದಿರುವ ಸುದ್ದಿ ತಿಳಿದು ಪುರೋಹಿತನಾದ ಶತಾನಂದನನ್ನು ಮುಂದಿಟ್ಟುಕೊಂಡು ಬೇಗನೆ ಇವರಿರುವಲ್ಲಿಗೆ ಬಂದನು. ವಿನೀತನಾಗಿ ವಿಶ್ವಾಮಿತ್ರನನ್ನು ಸತ್ಕರಿಸಿದ ನಂತರ ಕುಶಲ ಪ್ರಶ್ನೆಗಳಾದವು. ತನ್ನ ಯಜ್ಞಕ್ಕೆ ವಿಶ್ವಾಮಿತ್ರನಂತಹ ಮಹರ್ಷಿಯು ಬಂದಿರುವುದು ಜನಕನಿಗೆ ತುಂಬ ಸಂಭ್ರಮವಾಯಿತು. ಯಜ್ಞಕ್ಕೆ ಸಕಲ ಸಿದ್ಧತೆಗಳೂ ಆಗಿವೆ. ಆದರೆ ತಾವು ಬಂದು ಅನುಗ್ರಹ ಮಾಡಿರುವುದರಿಂದ ನನಗೆ ಯಜ್ಞಕ್ಕೆ ಮೊದಲೇ ಯಜ್ಞಫಲ ಸಿಕ್ಕಿದಂತಾಗಿದೆ. ಯಜ್ಞದ ಪೂರ್ಣಾಹುತಿಗೆ ಇನ್ನೂ 12 ದಿನಗಳಿವೆ ಎಂದು ಋತ್ವಿಜರು ಹೇಳುತ್ತಿದ್ದಾರೆ. ಅಷ್ಟು ಕಾಲವೂ ತಾವು ಇಲ್ಲಿದ್ದು ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕರಿಸುವಂತೆ ಮಾಡಬೇಕು ಎಂದು ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಆತನ ಅಪ್ಪಣೆಯಂತೆ ಕುಳಿತುಕೊಂಡನು. ಅನಂತರ ರಾಮಲಕ್ಷ್ಮಣರ ಕಡೆಗೆ ತಿರುಗಿದ ಜನಕನು, ದೇವತೆಗಳಂತೆ ಶೋಭಿಸುತ್ತಿರುವ ಈ ಕುಮಾರರು ಯಾರು? ಸಿಂಹದಂತೆ ನಡೆಯುವ ಕಮಲಲೋಚನರಾದ ಧನುರ್ಬಾಣಗಳನ್ನು ಧರಿಸಿರುವ ಈ ರೂಪವಂತರು ಈ ಭೂಮಿಯವರಂತೆ ತೋರುವುದಿಲ್ಲ. ಎಂತಹ ಸುಂದರವೂ ಭಾವುಕವೂ ಆದ ಕಣ್ಣುಗಳು, ಅಗ್ನಿಕುಮಾರರಂತೆ ತೇಜೋವಂತರಾದ ಈಗ ತಾನೇ ಯೌವನಕ್ಕೆ ಕಾಲಿರಿಸುತ್ತಿರುವ ಇವರ ದರ್ಶನ ಮಾತ್ರದಿಂದಲೇ ನನ್ನ ಹೃದಯ ಸಂತೋಷದಿಂದ ತುಂಬಿ ಹೋಗಿದೆ. ಸುಖವಾಗಿ ಬೆಳೆದ ರಾಜಕುಮಾರರಾದ ಇವರು ಇಷ್ಟು ದೂರ ನಡೆದು ಬಂದಿರುವುದಾದರೂ ಹೇಗೆ? ಆಗಮಿಸಿರುವ ಕಾರಣವೇನು? ಯಾವ ಅದೃಷ್ಟವಂತ ರಾಜನ ಮಕ್ಕಳು ಇವರು? ಸೂರ್ಯಚಂದ್ರರು ಆಕಾಶವನ್ನೆಲ್ಲ ಬೆಳಗುವ ಹಾಗೆ ಇವರ ರೂಪವು ನನ್ನ ಯಜ್ಞಶಾಲೆಯನ್ನೆಲ್ಲ ಬೆಳಗುತ್ತಿದೆ. ಕ್ಷತ್ರಿಯರಂತೆ ಕಾಣುತ್ತಿರುವ ಇವರು ಅಣ್ಣ ತಮ್ಮಂದಿರೇ ಇರಬೇಕು. ಇವರು ಯಾರೆಂದು ದಯವಿಟ್ಟು ಹೇಳಿ ಎಂದನು. ವಿಶ್ವಾಮಿತ್ರನು, ಕೋಸಲ ದೇಶದ ರಾಜನಾದ ದಶರಥನ ಮಕ್ಕಳು ಇವರು ಎಂದೆನ್ನುತ್ತಾ ಸಿದ್ಧಾಶ್ರಮದಲ್ಲೇ ನಡೆದ ಯಾಗ, ಅಲ್ಲಿಂದ ಹೊರಟು ತಾವು ಗೌತಮನ ಆಶ್ರಮದ ಮೂಲಕವಾಗಿ ಮಿಥಿಲೆಗೆ ಬಂದುದು ಎಲ್ಲವನ್ನೂ ವಿವರಿಸಿ, ನಿನ್ನಲ್ಲಿರುವ ಶಿವಧನುಸ್ಸಿನ ಬಗ್ಗೆ ಈ ಕುಮಾರರು ಕೇಳಿರುವರು. ತಲೆತಲಾಂತರದಿಂದ ನಿನ್ನಲ್ಲಿದ್ದು ಪೂಜೆಗೊಳ್ಳುತ್ತಿರುವ ಮಹಾದೇವನ ಆ ಧನುಸ್ಸನ್ನು ತೋರಿಸಲೆಂದೇ ಇವರನ್ನು ನಾನು ಕರೆತಂದಿರುವೆ. ಕ್ಷತ್ರಿಯರಾದ ಇವರಿಗೆ ಅದನ್ನು ನೋಡುವ ಕುತೂಹಲವುಂಟು ಎಂದು ಎನ್ನುತ್ತಿದ್ದಂತೆ ಗೌತಮನ ಮಗನೂ ಜನಕನ ಪುರೋಹಿತನೂ ಆದ ಶತಾನಂದನಿಗೆ ಅಚ್ಚರಿಯ ಆನಂದವೂ ಉಂಟಾದವು. ತನ್ನ ತಾಯಿಯ ಶಾಪ ವಿಮೋಚನೆ ಮಾಡಿದ ರಾಮನನ್ನು ಎಷ್ಟು ನೋಡಿದರೂ ಅವನ ಕಣ್ಣುಗಳು ತಣಿಯದಾದವು. ರಾಮ, ರಘುವಂಶ ಸಂಭೂತನಾದ ನಿನಗೆ ವಿಶ್ವಾಮಿತ್ರನಂತಹ ಗುರುವು ಸಿಕ್ಕಿರುವುದು ದೊಡ್ಡ ಅದೃಷ್ಟವೇ ಸರಿ. ಕೇವಲ ತಪಸ್ಸಿನಿಂದ ಬ್ರಹ್ಮರ್ಷಿ ಪದವಿಯನ್ನೇರಿದ ಈತನ ಹಿರಿಮೆಯನ್ನು ಎಷ್ಟು ಹೇಳಿದರೂ ಸ್ವಲ್ಪವೇ. ತನ್ನ ಬಗ್ಗೆ ತಾನು ಹೇಳಿಕೊಳ್ಳದ ಈತನ ಚರಿತ್ರೆಯನ್ನು ನಾನು ಹೇಳುವೆನು ಕೇಳು ಎಂದು ಶತಾನಂದನು ಪ್ರೀತಿಯಿಂದ ಹೇಳಲಾರಂಭಿಸಿದನು. ನಹುಷ, ಅವನ ಮಗ ಯಯಾತಿ, ಅವನ ನಂತರ ಪುರು, ಅನಂತರದ ರಾಜರುಗಳು ಪೌರವರೆಂದು ಹೆಸರಾದವರು. ಪುರೂರವನ ಕಿರಿಯ ಮಗ ವಿಜಯ, ಅವನ ಮಗ ಭೀಮ, ಅವನ ಮಗ ಕಾಂಚನ, ಅವನ ಮಗನೇ ಗಂಗೆಯನ್ನು ಆಪೋಷಣವಾಗಿ ಕುಡಿದ ಜಹ್ನು, ಜಹ್ನುವಿನ ಮಗ ಪೂರು, ತದನಂತರ ಬಲಾಕ, ಅವನ ಮಗ ಅಜಕ, ಅಜಕನ ಮಗ ಕುಶ. ಅವನ 4 ಮಕ್ಕಳಲ್ಲಿ ಕಿರಿಯವನು ಕುಶನಾಭ,
ಅವನ ಮಗ ಗಾಧಿ. ಈ ವಿಶ್ವಾಮಿತ್ರನು ಗಾಧಿಯ ಮಗ. ರಾಜನಾಗಿದ್ದಾಗ ಕೌಶಿಕನೆಂದು ಪ್ರಸಿದ್ಧನಾಗಿದ್ದ ಇವನು ಒಮ್ಮೆ ಸೈನ್ಯದೊಂದಿಗೆ ಸಂಚರಿಸುತ್ತಿದ್ದಾಗ ಅಕಸ್ಮಾತ್ತಾಗಿ ವಸಿಷ್ಠಾಶ್ರಮಕ್ಕೆ ಬಂದನು. ಹಾಡುತ್ತಿರುವ ಹಕ್ಕಿಗಳಿಂದ ತುಂಬಿದ ಫಲಭರಿತ ವೃಕ್ಷಗಳು, ಬಗೆ ಬಗೆಯ ಪರಿಮಳಭರಿತ ಹೂವುಗಳಿಂದ ಶೋಭಿಸುತ್ತಿರುವ ಗಿಡಬಳ್ಳಿಗಳು, ನಿಧಾನವಾಗಿ ಹರಿಯುತ್ತಿರುವ ತಿಳಿ ನೀರಿನ ಝರಿ, ಇವುಗಳ ನಡುವೆ ಶಾಂತವಾದ ಆಶ್ರಮ ಎಲ್ಲವೂ ದೂರದಿಂದಲೇ ಕಾಣಿಸಿದವು. ನಿರ್ಭಯವಾಗಿ ತಿರುಗಾಡಿಕೊಂಡಿರುವ ಜಿಂಕೆ ಮುಂತಾದ ಸಾಧು ಪ್ರಾಣಿಗಳು, ಸಂತೋಷದಿಂದ ನೆಲೆಯುತ್ತಿರುವ ಸಿದ್ಧರು, ಚಾರಣರು, ಗಂಧರ್ವರು, ಕಿನ್ನರರು. ಎಂಥ ದಿವ್ಯವಾದ ವಾತಾವರಣ! ಕೌಶಿಕನಿಗೆ ಬಲು ಅಚ್ಚರಿಯಾಯಿತು. ಹತ್ತಿರ ಬರುತ್ತಲೇ ಅಲ್ಲಲ್ಲಿ ಪ್ರಪಂಚವನ್ನೇ ಮರೆತು ಧ್ಯಾನಮಗ್ನರಾಗಿ ಕುಳಿತ ತಪಸ್ವಿಗಳು ಕಣ್ಣಿಗೆ ಬಿದ್ದರು. ಅವನಿಗೆ ತಾನು ಕೇಳಿದ್ದ ಬ್ರಹ್ಮಲೋಕವೆಂದರೆ ಬೇರೆಲ್ಲಿಯೂ ಇಲ್ಲ, ಈ ವಸಿಷ್ಠಾಶ್ರಮವೇ ಎಂದೆನ್ನಿಸಿಬಿಟ್ಟಿತು. ಕ್ಷತ್ರಿಯನಾದ ತಾನು ಋಷ್ಯಾಶ್ರಮಕ್ಕೆ ಬಂದೂ ಅಲ್ಲಿಯ ಋಷಿಗಳನ್ನು ಗೌರವಿಸದೆ ಹೋಗುವುದೆಂತು? ಹಾಗೆಯೇ ಋಷಿಯೂ ಸಹ ರಾಜನನ್ನು ನಾರಾಯಣ ಸ್ವರೂಪನೆಂದು ತಿಳಿದು ಆದರಿಸಿ ಕಳುಹಿಸಬೇಕು. ಅದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ಕೌಶಿಕನು ಆಶ್ರಮವನ್ನು ಪ್ರವೇಶಿಸಿ ವಸಿಷ್ಠನಿಗೆ ನಮಸ್ಕರಿಸಿದನು. ಋಷಿಗೆ ಬಹಳ ಸಂತೋಷವಾಯಿತು. ರಾಜಯೋಗ್ಯವಾದ ಆಸನವನ್ನೂ ಫಲಾಹಾರವನ್ನೂ ಕೊಟ್ಟು ಆದರದಿಂದ ಸತ್ಕರಿಸಿದನು. ವಿನಯದಿಂದ ಸ್ವೀಕರಿಸಿದ ಕೌಶಿಕನು ಯೋಗಕ್ಷೇಮವನ್ನು ವಿಚಾರಿಸಿದನು. ವಸಿಷ್ಠನೂ ಯಥಾಯೋಗ್ಯವಾಗಿ ರಾಜ್ಯದ ಸುಭಿಕ್ಷೆ, ಪ್ರಜಾನುರಾಗ ಇತ್ಯಾದಿಗಳನ್ನು ಕೇಳಿ ತಿಳಿದುಕೊಂಡನು. ಪರಸ್ಪರ ಪ್ರೀತಿ ಗೌರವಗಳಿಂದ ಇಬ್ಬರೂ ಬಹಳ ಹೊತ್ತು ಅನೇಕ ಸಂಗತಿಗಳ ಬಗ್ಗೆ ಮಾತನಾಡಿಕೊಂಡರು. ಅಷ್ಟರಲ್ಲಿ ಭೋಜನಕ್ಕೆ ವೇಳೆಯಾಯಿತು. ವಸಿಷ್ಠನು, ಓ ರಾಜ, ನೀನಿಂದು ನನ್ನ ಸತ್ಕಾರವನ್ನು ಸ್ವೀಕರಿಸಬೇಕು. ಸೈನ್ಯದೊಂದಿಗೆ ನೀನು ಆಶ್ರಮಕ್ಕೆ ಭೇಟಿ ಕೊಟ್ಟಿರುವುದು ನನಗೆ ದೊಡ್ಡ ಮರ್ಯಾದೆ. ರುಜುತು ಉಳ್ಳ ರಾಜನಾದ ನಿನ್ನನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ ಎಂದು ಪ್ರೀತಿಯಿಂದ ಆಹ್ವಾನಿಸಿದನು.